ಕಿಡಿಗೇಡಿಗಳ ಅಟ್ಟಹಾಸ ಕೇವಲ ಕಲ್ಲು ತೂರಾಟಕ್ಕೆ ಮಾತ್ರ ನಿಂತ್ಕೊಳ್ಳಲ್ಲ, ಮುಂದುವರಿಯುತ್ತದೆ. ಏನು ಮಾಡ್ತಾರೆ? ಸೇಮ್ ಪ್ಯಾಟ್ರನ್, ಕಲ್ಲು ತೂರಾಟ ಆಗುತ್ತೆ, ಆಮೇಲೆ ಎಲ್ಲಾದರೂ ಸ್ಥಳದಲ್ಲಿ ಯಾವುದಾದ್ರೂ ಗಾಡಿಗಳಿದ್ರೆ ಬೆಂಕಿ ಹಚ್ಚೋದು. ಇಲ್ಲೂ ಅಷ್ಟೇ, ತರಕಾರಿ ಮಾರುಕಟ್ಟೆಯ ತಳ್ಳೋ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. 3 ತಳ್ಳೋ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಬಾಗಲಕೋಟೆಯ ತರಕಾರಿ ಮಾರುಕಟ್ಟೆಯಲ್ಲಿ ಆಗಿದೆ ಘಟನೆ. ಪೊಲೀಸರು ಆಮೇಲೆ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸಿದ್ರು. ಅಷ್ಟರಲ್ಲಾಗಲೇ ಇಡೀ ಗಾಡಿ ಸುಟ್ಟು ಭಸ್ಮವಾಗಿತ್ತು. ವಿಜುವಲ್ಸ್ ನೋಡ್ತಾ ಇದ್ದೀರಾ. ಸೇಮ್ ಪ್ಯಾಟ್ರನ್, ಕಲ್ಲು ಹೊಡೆಯೋದು, ಆಮೇಲೆ ಅಲ್ಲೇ ಯಾವುದಾದ್ರೂ ಒಂದು ಸಾರ್ವಜನಿಕ ಪ್ರಾಪರ್ಟಿಯನ್ನು ಡಿಸ್ಟ್ರಾಯ್ ಮಾಡಿಬಿಡೋದು. ಇದು ಯಾವ ಮನಸ್ಥಿತಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ಡೀಟೇಲ್ಸ್ ಕೊಡೋಣ ನಾವು? ಶಬರಿಮಲೆ ಭಕ್ತಾದಿಗಳ ಮೇಲೆ ಕಲ್ಲು ತೂರಾಟ, ಓಂ ಶಕ್ತಿ ಭಕ್ತಾದಿಗಳ ಮೇಲೆ ಕಲ್ಲು ತೂರಾಟ, ಗಣೇಶನ ಉತ್ಸವದ ಮೇಲೆ ಕಲ್ಲು ತೂರಾಟ, ಗಣೇಶನ ವಿಸರ್ಜನೆ ಟೈಮ್ನಲ್ಲಿ ಕಲ್ಲು ತೂರಾಟ, ಉಗಿಯೋದು, ಚಪ್ಪಲಿಲಿ ಎಸೆಯೋದು. ಯಾವ ಸಂಸ್ಕೃತಿ ಇದು ಅನ್ನೋದು ನಮ್ಮ ಪ್ರಶ್ನೆ. ಎಲ್ಲೂ ಆಗದ ಸಮಸ್ಯೆ ಬಾಗಲಕೋಟೆಯಲ್ಲಿ. ಲಾಜಿಕಲಿ ಕೇಳ್ತಾ ಇದೀವಿ ನಾವು. ಮಸೀದಿ ಹತ್ರ ಬಂದ ತಕ್ಷಣ ಯಾಕೆ ಇಲ್ಲೇ ಏನಕ್ಕೆ ಕಲ್ಲು ಬೀಳುತ್ತೆ? ಇವತ್ತು ಬೆಳಗ್ಗೆಯಿಂದ ಶಿವಾಜಿ ಜಯಂತಿಯ ಇದ್ರ ಸಲುವಾಗಿ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡ್ಕೊತ ಬಂದೆವು. ಎಲ್ಲನೂ ಶಾಂತ ರೀತಿಯಿಂದ ನಡೆದಿತ್ತು. ಸಾಯಂಕಾಲ 4:15ಗೆ ನಮ್ಮ ಶೋಭಾಯಾತ್ರೆ ಚಾಲು ಆಯಿತು. ಇಡೀ ಊರು ತುಂಬ ಅಡ್ಡಾಡಿ ಬಂದರು. ಯಾವುದೇ ಗಲಾಟೆ ಇಲ್ಲದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವ್ರು ನಮಗೆ ಸಹಕಾರ ಕೊಟ್ಟರು, ನಾವು ಅವ್ರಿಗೆ ಕೊಟ್ಟೆವು. ಆದಾಗ್ಯೂ ಸಹಿತ ಇಲ್ಲಿ ಬಂದು ನಮಗೆ ಸ್ವಲ್ಪ ಅಡೆತಡೆ ಮಾಡಿ ನಮ್ಮ ಕಲ್ಲು ತುರಿದ್ರು. ಅದು ಅಕಸ್ಮಾತ್ ನಮಗೆ ಯಾರಿಗೂ ಬಡಿಲಾರೆ, ಅದು SP ಅವರಿಗೆ ಬಡಿದು 2 ಪೊಲೀಸರಿಗೆ ಬಿಡಿತ್ತು. ಆಮೇಲೆ ನಮ್ಮನ್ನೆಲ್ಲ ಬಂದ್ ಮಾಡಿ ಮುಂದೆ ಕಳ್ಸಕ್ಕೆ ಚಾಲೂ ಮಾಡಿದ್ರು. ನಾವು ಮುಂದೆ ಹೋಗಲ್ಲ, ನಾವು ಅಲ್ಲೇ ದಂಡಿ ಕೊಡ್ತೀವತ್ತು ಅದು ಕಟ್ಟಿದ್ರು. ಆದರೂ ಸಹಿತ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಸಹಕಾರ ಕೊಡೋಕ್ಕೆ ಮತ್ತೆಲ್ಲ ನಮ್ಮ ಕಾರ್ಯಕರ್ತರು ನಾವು ಇದು ಮಾಡಿ ಬಂದೆವು. ಅದು ಎಲ್ಲ ಈಗ ನಾವು ಅಚ್ಚುಕಟ್ಟಾಗಿ ಶಾಂತ ರೀತಿಯಿಂದ ನಮ್ಮದು ಮೆರವಣಿಗೆ ಬರ್ತಾ ಇತ್ತು. ಮೆರವಣಿಗೆ ಬಂದ ಸಂದರ್ಭದಲ್ಲಿ ಏನು ಪೊಲೀಸ್ ಇಲಾಖೆ ನಮ್ಗೆ ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ಮಾಡಿತ್ತು. ನಾವು ಅಲ್ಲಗಳೆಯಲ್ಲ. ಇವತ್ತು ಬಾಗಲಕೋಟೆಯಲ್ಲಿ ಶಾಂತ ರೀತಿಯಿಂದ ಒಂದು ಕಡೆ ಎಲ್ಲ ಎಲ್ಲ ಕಡೆನೂ ಶಾಂತ ರೀತಿಯಿಂದ ಏನಿದು ಒನ್ ಆಫ್ ದಿ ಸೆನ್ಸಿಟಿವ್ ಏರಿಯಾ ಅಂತೀವಿ ನಾವು. ಸೆನ್ಸಿಟಿವ್ ಏರಿಯಾದಲ್ಲಿ ಇಷ್ಟು ಬಂದೋಬಸ್ತ್ ಇದ್ದರೂ ಇಷ್ಟು ಪೊಲೀಸರಿಗೆ ಹೆದರಿಕೆ ಇಲ್ಲಾರ್ದೆ ಇವತ್ತು ಏನಾದರೂ ಚಪ್ಪಲಿ ಬಂದಿದ್ದು 100ಕ್ಕೆ 100 ಸತ್ಯ. ಚಪ್ಪಲಿ ಬಂದ ನಂತರ ಏನೋ ಅವರು ಪ್ರಾರ್ಥನಾ ಮಾಡಿದ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾರೆ ಅನ್ನೋದು ಇವತ್ತು ಬಾಗಲಕೋಟೆಯಲ್ಲಿ ಇಂದಿನ ಯುವಕರು ಫಸ್ಟ್ಗೆ ನೋಡಿದ್ದು. ಆ ಕಾರಣದಿಂದ ಇವತ್ತೇನು ಹಲ್ಲೆ ಮಾಡಿದಾರಲ್ಲ, ಆ ಹಲ್ಲೆ ಮಾಡಿದವ್ರ ಮೇಲೆ ತತ್ಕ್ಷಣವಾಗಿ ಬಂಧನ ಆಗಬೇಕು. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಬಾಗಲಕೋಟೆಯಲ್ಲಿ ಶಾಂತ ರೀತಿಯಾಗಿ ಹೋಳಿ ಆಚರಣೆ ಆಗಬೇಕು. ಇವತ್ತು ಬಾಗಲಕೋಟೆ ಶಾಂತ ರೀತಿಯಿಂದನೇ ಇದೆ. ಹಿಂದೂಗಳು ಎಲ್ಲರೂ ಅಚ್ಚುಕಟ್ಟಾಗಿ ಶಾಂತ ರೀತಿಯಿಂದ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಬಂಧನೆ ಮಾಡದೆ ಹೋದರೆ ಬಂಧನ ಯಾಕೆ